ನಮಸ್ಕಾರ ಸ್ನೇಹಿತರೆ. ಸಾವಿನ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ? ಒಂದಲ್ಲ ಒಂದು ದಿನ ನಮ್ಮೆಲ್ಲರ ಜೀವನದಲ್ಲಿ ನಡೆಯುವಂತ ವಿಷಯ ಮರಣ. ಆದರೆ ಸಾವು ನಡೆದ ತಕ್ಷಣ ಅಲ್ಲಿಗೆ ನಮ್ಮ ಪ್ರಯಾಣ ಮುಗಿಯುತ್ತದ, ಅಥವಾ ಇನ್ನೊಂದು ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಶುರುವಾಗುತ್ತದ? ಸಾವಿನ ನಂತರ ನಮ್ಮ ಪ್ರಾಣ ಎಲ್ಲಿಗೆ ಹೋಗುತ್ತದೆ? ದೇಹವನ್ನು ಬಿಟ್ಟ ನಂತರ ಆತ್ಮಕ್ಕೆ ಏನಾಗುತ್ತದೆ? ಪಿತೃಲೋಕ ಅಂದರೆ ಏನು? ಈ ಲೋಕ ಸ್ವರ್ಗಕ್ಕೆ ಹತ್ತಿರ ಇರುತ್ತದಾ ಅಥವಾ ನರಕಕ್ಕೆ ಹತ್ತಿರ ಇರುತ್ತದಾ? ಈ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತ ಮಹಾಗ್ರಂಥ ಗರುಡ ಪುರಾಣ. ಗರುಡ ಪುರಾಣದ ಪ್ರಕಾರ ಮನುಷ್ಯ ಮೃತಪಟ್ಟ ತಕ್ಷಣ ಆತ್ಮ ದೇಹವನ್ನು ಬಿಟ್ಟು ಬಿಡುತ್ತದೆ. ಆ ವ್ಯಕ್ತಿಯ ಆಪ್ತರು ಕಣ್ಣೀರು ಹಾಕುತ್ತಾರೆ. ಆದರೆ ಆತ್ಮ ಮಾತ್ರ ಒಂದು ಹೊಸ ಪ್ರಯಾಣವನ್ನು ಶುರು ಮಾಡುತ್ತದೆ. ಆ ಪ್ರಯಾಣವನ್ನು ಗರುಡ ಪುರಾಣ ತುಂಬಾ ಸ್ಪಷ್ಟವಾಗಿ ವಿವರಿಸಿದೆ. ಆತ್ಮ ದೇಹವನ್ನು ಬಿಟ್ಟ ನಂತರ 12 ದಿನಗಳ ಕಾಲ ಭೂಮಿಯ ಮೇಲೆ ಸಂಚರಿಸುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಆ 12 ದಿನಗಳಲ್ಲಿ ನಮ್ಮ ಪಾಪ ಪುಣ್ಯಗಳನ್ನು ಯಮದೇವರು ಹಾಗೂ ಚಿತ್ರಗುಪ್ತ ಲೆಕ್ಕ ಹಾಕುತ್ತಾ ಒಂದು ನಿರ್ಧಾರಕ್ಕೆ ಬಂದು ನಮ್ಮ ಮುಂದಿನ ಪ್ರಯಾಣ ಎಲ್ಲಿ ಎಂಬುದು ತೀರ್ಮಾನಿಸುತ್ತಾರೆ. ನಮ್ಮ ಅಹಂಕಾರವನ್ನು, ಕೋಪವನ್ನು, ಕೋರಿಕೆಗಳನ್ನು, ಸಂಬಂಧಗಳನ್ನು, ಆಸೆಗಳನ್ನು, ಈ ಭೂಮಿಯ ಮೇಲಿರುವಂತ ನಮ್ಮ ನೆನಪುಗಳನ್ನು ಪಂಚಭೂತಗಳಿಗೆ ಒಪ್ಪಿಸಿ ಹೋಗುವ ಕಾಲವೇ ಆ 12 ದಿನಗಳು. ಧರ್ಮ ಮಾರ್ಗವನ್ನು ಅನುಸರಿಸಿದವರನ್ನು ಕರೆದುಕೊಂಡು ಹೋಗೋಕೆ ದೇವದೂತರು ಬರುತ್ತಾರೆ. ಅದೇ ಪಾಪಾತ್ಮರನ್ನು ಕರೆದುಕೊಂಡು ಹೋಗಲು ಯಮದೂತರು ಬರುತ್ತಾರೆ. ಇಲ್ಲೇ ಪಿತೃಲೋಕ ಪ್ರಯಾಣ ಕೂಡ ಶುರುವಾಗುತ್ತದೆ. ಇದು ಸ್ವರ್ಗ ಅಲ್ಲ, ನರಕ ಅಲ್ಲ, ಇದೊಂದು ಪುನರ್ಜನ್ಮ ಲೋಕ ಅಂತ ಹೇಳಬಹುದು. ಆ ಲೋಕದಲ್ಲಿ ನಾವು ನಮ್ಮ ಜೀವನವನ್ನು ಪುನಃ ನೋಡಿಕೊಳ್ಳುತ್ತೇವೆ. ನಾವು ಬದುಕಿದ್ದಾಗ ಮಾಡಿದಂತ ಒಳ್ಳೆ ಕೆಲಸಗಳು, ಕೆಟ್ಟ ಕೆಲಸಗಳು, ಒಬ್ಬರಿಗೆ ಕೊಟ್ಟಂತ ಸಂತೋಷ, ಒಬ್ಬರಿಗೆ ಕೊಟ್ಟ ನೋವು, ಒಬ್ಬರಿಗೆ ಮಾಡಿದ ಮೋಸ, ದ್ರೋಹ, ಅನ್ಯಾಯ, ಒಬ್ಬರಿಗೆ ಮಾಡಿದಂತ ದಾನ ಮುಂತಾದ ಎಲ್ಲವನ್ನೂ ಈ ಲೋಕದಲ್ಲಿ ನಾವು ನೋಡುತ್ತೇವೆ. ಈ ಪಿತೃಲೋಕ ಒಂದು ರೀತಿಯಲ್ಲಿ ಆತ್ಮ ಪರಿಶೀಲನೆ ಕೇಂದ್ರದಂತೆ ಕೆಲಸ ಮಾಡುತ್ತದೆ. ಅದರ ನಂತರ ಆತ್ಮವನ್ನು ಯಮದೇವರ ಮುಂದೆ ಕರೆದುಕೊಂಡು ಹೋಗಲಾಗುತ್ತದೆ. ಅಲ್ಲಿ ಕೊಡುವಂತಹ ತೀರ್ಪು ನಮ್ಮ ಜೀವನದ ಪ್ರತಿ ಕ್ಷಣದ ಮೇಲೆ ಅವಲಂಬಿಸಿರುತ್ತದೆ. ಪ್ರತಿ ಪಾಪ ಹಾಗೂ ಪ್ರತಿ ಪುಣ್ಯಕ್ಕೂ ಒಂದು ಬೆಲೆ ಇರುತ್ತದೆ. ಆ ಬೆಲೆಯೇ ಯಮದೇವರು ಕೊಡುವಂತ ತೀರ್ಪನ್ನು ನಿರ್ಣಯಿಸುತ್ತದೆ. ಗರುಡ ಪುರಾಣ ನಮಗೊಂದು ಸತ್ಯ ಹೇಳುತ್ತದೆ. ಈ ಲೋಕದಲ್ಲಿ ನಾವು ಬದುಕಿದ ವಿಧಾನವೇ ಪರಲೋಕದಲ್ಲಿ ನಮ್ಮ ಸ್ಥಾನವನ್ನು ನಿರ್ಣಯಿಸುತ್ತದೆ ಎಂದು. ಅಂದರೆ ಭೂಲೋಕದಲ್ಲಿ ನಾವು ಯಾವ ರೀತಿ ಬದುಕಿರುತ್ತೀವೋ ಮೇಲಿನ ಲೋಕದಲ್ಲಿ ಅದೇ ನಮ್ಮ ಸ್ಥಾನವನ್ನು ನಿರ್ಧಾರ ಮಾಡುತ್ತದೆ ಎಂದು. ಸತ್ಯವನ್ನು ಮಾತನಾಡುವುದು, ಬೇರೆಯವರಿಗೆ ಹಾನಿ ಮಾಡದಿರುವುದು, ಧರ್ಮ ಮಾರ್ಗದಲ್ಲಿ ನಡೆಯುವುದು, ಇವುಗಳೇ ನಾವು ಅಲ್ಲಿಗೆ ತೆಗೆದುಕೊಂಡು ಹೋಗುವಂತ ಉತ್ತಮವಾದ ಕರ್ಮಗಳು ಅಥವಾ ಪುಣ್ಯಗಳು. ಜೀವನ ಅಂದರೆ ಬರೀ ದಿನನಿತ್ಯದ ಅಗತ್ಯ ವಸ್ತುವಲ್ಲ, ಇದು ಆತ್ಮವನ್ನು ಶುದ್ಧಿ ಮಾಡಿಕೊಳ್ಳುವಂತ ಒಂದು ಯಾತ್ರೆ. ನಾವು ಪ್ರತಿದಿನ ಮಾಡುವ ಆಲೋಚನೆ, ಕೆಲಸಗಳು, ಆಡುವ ಮಾತುಗಳು ಹಾಗೂ ಕರ್ಮಗಳು ನಮ್ಮ ಮುಂದಿನ ಜೀವನದ ಮೇಲೆ ಪ್ರಭಾವ ತೋರಿಸುತ್ತದೆ. ಈಗಲೇ ಒಂದು 10 ನಿಮಿಷ ಕಣ್ಣು ಮುಚ್ಚಿಕೊಂಡು ಯೋಚಿಸಿ ನೋಡಿ. ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಅಥವಾ ನರಕಕ್ಕೆ ಹೋಗುತ್ತೀರಾ ಎಂದು ನಿಮಗೆ ಅರ್ಥವಾಗುತ್ತದೆ. ಏಕೆಂದರೆ ಬದುಕಿರುವಾಗ ನೀವು ಮಾಡಿದಂತ ತಪ್ಪು ಹಾಗೂ ಒಪ್ಪುಗಳು ನಿಮ್ಮನ್ನು ಹೊರತುಪಡಿಸಿ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ನರಕಕ್ಕೆ ಹೋಗುತ್ತೀರಿ ಎಂಬ ಅನುಮಾನ ಬಂದರೆ ಇಂದಿನಿಂದ ನಿಮ್ಮ ಜೀವನ ವಿಧಾನವನ್ನು ಬದಲಾಯಿಸಿಕೊಳ್ಳಿ. ಗರುಡ ಪುರಾಣ ನಮಗೆ ಹೇಳುವುದು ಒಂದೇ ಒಂದು: ಈ ದೇಹ ಶಾಶ್ವತವಲ್ಲ, ಆತ್ಮ ಒಂದೇ ಶಾಶ್ವತ. ಸಾವು ಮುಕ್ತಾಯ ಅಲ್ಲ, ಹೊಸ ಪ್ರಾರಂಭಕ್ಕೆ ಬುನಾದಿ. ಧರ್ಮ ಒಂದೇ ಈ ಲೋಕದಲ್ಲಿ, ಮೇಲಿನ ಲೋಕದಲ್ಲಿ ನಮಗೆ ರಕ್ಷಣೆಯಾಗಿರುತ್ತದೆ ಎಂದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.